ಕನಕದಾಸರು ಒಂದ್ಸಾರಿ ಅವರ ಎಲ್ಲಾ ಶಿಷ್ಯರನ್ನ ಕರೆದು ಅವರೆಲ್ಲರಿಗೂ ಒಂದೊಂದು ಬಾಳೆಹಣ್ಣುಗಳನ್ನ ಕೊಡ್ತಾರೆ. ಕೊಟ್ಟ ನಂತರ ಅವರ ಬುದ್ಧಿ ಶಕ್ತಿಯನ್ನ, ಅವರ ಆಧ್ಯಾತ್ಮಿಕ ಸಾಧನೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕಾಗಿ ಆ ಬಾಳೆಹಣ್ಣನ್ನ ಯಾರು ಇಲ್ಲದ ಜಾಗಕ್ಕೆ ಹೋಗಿ ನೀವು ತಿಂದು ಬರಬೇಕು ಅಂತ ಹೇಳ್ತಾರೆ. ಆಗ ಶಿಷ್ಯರೆಲ್ಲರೂ ಇದೆಂತಹ ಒಂದು ಪರೀಕ್ಷೆ, ಇಷ್ಟು ಸಾಮಾನ್ಯವಾದಂತಹ ಪರೀಕ್ಷೆನ ಕೊಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಎಲ್ಲರೂ ಖುಷಿಯಿಂದ ಕೆಲವೊಂದಿಷ್ಟು ಜನ ಹಿತ್ತಲಲ್ಲಿ ಹೋಗಿ ತಿಂದು ಬರ್ತಾರೆ. ಕೆಲವೊಂದಿಷ್ಟು ಜನ ಯಾರು ಇಲ್ಲದಂತಹ ಜಾಗವನ್ನು ಹುಡುಕಾಡ್ಕೊಂಡು ಹೋಗಿ ಅಲ್ಲಿ ಬಾಳೆಹಣ್ಣುಗಳನ್ನ ತಿಂದು ವಾಪಸ್ ಬರ್ತಾರೆ. ಆದ್ರೆ ಕನಕದಾಸರು ಮಾತ್ರ ಬಾಳೆಹಣ್ಣನ್ನ ತಿನ್ನದೆ ಹಾಗೆ ಬರ್ತಾರೆ. ಗುರುಗಳು ಕೇಳ್ತಾರೆ, ಯಾಕೆ ಕನಕ ನೀನು ಬಾಳೆಹಣ್ಣನ್ನ ತಿನ್ನದೆ ಹಾಗೆ ಬಂದೆ ಅಂದಾಗ ಕನಕದಾಸರು ಹೇಳ್ತಾರೆ, ದೇವರು ಇಲ್ಲದಿರುವಂತಹ ಜಾಗ ಯಾವುದೂ ಇಲ್ಲ. ತಾವು ಹೇಳಿದ್ದು ಬಾಳೆಹಣ್ಣು ಯಾರು ಇಲ್ಲದ ಜಾಗದಲ್ಲಿ ತಿಂದು ಬಾ ಅಂತ. ದೇವರು ಎಲ್ಲಾ ಕಡೆಗೂ ಇರ್ತಾನೆ, ನಮ್ಮನ್ನ ಗಮನಿಸ್ತಾ ಇರ್ತಾನೆ. ಅದಕ್ಕಾಗಿ ನಾನು ಬಾಳೆಹಣ್ಣನ್ನ ತಿನ್ಲಿಲ್ಲ ಅಂತ ಕನಕದಾಸರು ತಮ್ಮ ಪ್ರೌಢಮೆಯನ್ನ ಮೆರಿತಾರೆ. ಹೌದು, ನಾವು ಯಾವುದೇ ಕೆಲಸವನ್ನ ಮಾಡುವಾಗ್ಲೂ ಸಹಿತ ನಮ್ಮನ್ನ ಯಾರು ನೋಡ್ತಿಲ್ಲ, ನಾವು ಕೆಟ್ಟ ಕೆಲಸವನ್ನ ಮಾಡಬಹುದು ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಮೇಲೊಬ್ಬ ಪರಮಾತ್ಮ ಎಲ್ಲವನ್ನ ಗಮನಿಸ್ತಾ